ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೆ KVIC ಬಗ್ಗೆ ತೊಗೊಂಡು ಬಂದಿದ್ದೀನಿ, ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಬಗ್ಗೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊತಾ ಹೋಗೋಣ. ನಾನು ಆಲ್ರೆಡಿ ನೆನ್ನೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಒಂದು ಉದ್ದೇಶ ಏನಾಗಿರುತ್ತೆ ಖಾದಿದು ಆಬ್ಜೆಕ್ಟಿವ್ಸು ಮತ್ತು ಈ ಒಂದು ಫೀಚರ್ಸ್ ಅಂತ ಏನು ಹೇಳ್ತೀವಿ ಅಂದರೆ ವೈಶಿಷ್ಟ್ಯತೆಗಳು, ಸೊ ಅದ್ರ ಬಗ್ಗೆ ಕೂಡ ನಾನು ನಿನ್ನೆ ಮಾತಾಡಿದ್ದೆ. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಇಂಗ್ಲೀಷ್ನಲ್ಲಿತ್ತು ನೋಟ್ಸು. ಸೊ ನಾನು ಇವತ್ತು ಕನ್ನಡದಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಕನ್ನಡದಲ್ಲಿ ರಿಕ್ವೆಸ್ಟ್ ಮಾಡಿದ್ರು ನೋಟ್ಸ್ ಬೇಕು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನಾನು ಕನ್ನಡದಲ್ಲಿ ಕೂಡ ಹೇಳ್ತೀನಿ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಹೇಳ್ತಾ ಇರ್ತೀನಿ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಈಗ ನಾವು ಇನ್ನಷ್ಟು ತಿಳ್ಕೊತಾ ಹೋಗೋಣ. ಸೊ ಇವತ್ತು ನಾವು ಇದರ ಪ್ರಗತಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಸೊ ಇದರ ಪ್ರಗತಿ ಮತ್ತು ಇದರ ಕಾರ್ಯಗಳೇನು, ಫಂಕ್ಷನ್ಸು ಮತ್ತು ಪ್ರೋಗ್ರೆಸ್, ಸೊ ಈ ರೀತಿಯಾದಂಥ ವಿಷಯಗಳನ್ನ ತಿಳ್ಕೊತಾ ಹೋಗೋಣ. ಸೊ ನೆನ್ನೆದ್ರ ಬಗ್ಗೆನೂ ಸ್ವಲ್ಪ ಬ್ರೀಫ್ ಆಗಿ ಗ್ಲಾನ್ಸ್ ಮಾಡೋಣ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಮೊದಲಿಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಆಲ್ರೆಡಿ ಹೇಳಿದ್ದೀನಿ. ಸೊ KVIC ಅಂತ ಹೇಳ್ತಾರೆ, ಖಾದಿ ವಿಲೇಜ್ ಅಂಡ್ ಇಂಡಸ್ಟ್ರೀಸ್ ಕಮಿಷನ್, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಅಂತ ಹೇಳ್ತಾರೆ. ಇದು ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ಬೋದಾಗಿದೆ. ಅಂದರೆ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳ್ತಾರೆ. ಸ್ಟ್ಯಾಟ್ಯುಟರಿ ಬಾಡಿ ಅಂತಂದರೆ ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ತಾರೆ. ಸೊ ಇದು ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ? ಸೊ ಇವರಿಗೆ ಫಂಡಿಂಗ್ ಯಾವ ರೀತಿ ಬರುತ್ತೆ ಅಂತಂದ್ರೆ ನೋಡಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅಂತ ಹೇಳ್ತಾರೆ. ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಮಿನಿಸ್ಟ್ರಿ ಅಂತ ಹೇಳ್ಬೋದಾಗಿದೆ. ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್. ಸೊ ಈ ಮಿನಿಸ್ಟ್ರಿಯಿಂದ ಅವ್ರಿಗೆ ಫಂಡಿಂಗ್ ಬರುವಂಥದ್ದು ಅಥವಾ ಈ ಒಂದು ಅಂಡರ್ ಬರುವಂಥದ್ದು ಅಂತ ಹೇಳ್ಬೋದಾಗಿದೆ. KVIC ಈ ಒಂದು ಮಿನಿಸ್ಟ್ರಿ ಕೆಳಗಡೆ ಬರುವಂಥದ್ದು ಅಂತ ಹೇಳ್ಬೋದಾಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ, ಸೊ ನಿನ್ನೆ ಇದು ಯಾವ ಥರ ಸ್ಥಾಪಿತವಾಗಿತ್ತು ಅಂತಂದರೆ 1956ರಿಂದ ಸ್ಥಾಪಿಸಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಅಂದರೆ ಖಾದಿ ಮತ್ತು ಗ್ರಾಮೋದ್ಯೋಗ ಕಾಯ್ದೆ, ಅಂದರೆ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಕ್ಟ್ 1956, ಈ ಮೂಲಕ, ಈ ಒಂದು ಆಕ್ಟ್ ಮೂಲಕ ಈ ಒಂದು KVIC ಸ್ಥಾಪನೆ ಆಗಿರೋದು ಅಂತ ನಾನು ಕೂಡ ನೆನ್ನೆನೂ ಹೇಳಿದ್ದೀನಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಯಾವುದ ಕಾಯ್ದೆಯಿಂದ ಇದೊಂದು ಸ್ಥಾಪಿತವಾಗಿದೆ ಅಂತಂದ್ರೆ ಖಾದಿ ಮತ್ತು ಗ್ರಾಮೋದ್ಯೋಗ ಕಾಯ್ದೆ 1956 ಆಕ್ಟ್ ಆಫ್ ಖಾದಿ ಅಂಡ್ ಇಂಡಸ್ಟ್ರಿ ಕಮಿಷನ್ ಅಂತ ಹೇಳ್ಬೋದಾಗಿದೆ. ನೋಡಿ, ಇದು 2 ಸತಿ ತಿದ್ದುಪಡಿಯಾಗಿದೆ, ಅಂದ್ರೆ 2 ಟೈಮ್ಸ್ ಅಮೆಂಡ್ಮೆಂಟ್. ಸೊ ಯಾವ್ಯಾವ ಆಗುತ್ತೆ ಅಂತಂದ್ರೆ 1965 ಮತ್ತೆ 2006ರಲ್ಲಿ 2 ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ 2 ಟೈಮ್ಸ್ ಅಮೆಂಡ್ಮೆಂಟ್ ಆಗುತ್ತೆ. 2 ಸರಿ ಅಮೆಂಡ್ಮೆಂಟ್ ಆದ್ಮೇಲೆ ಈ ಒಂದು ಸ್ಥಾಪಿತವಾಗಿರೋದು ಅಂತ ಹೇಳ್ಬೋದಾಗಿದೆ. ಸೊ ಇದು ಕೇಳ್ತಾರೆ ಯಾವ್ಯಾವ ಅಮೆಂಡ್ಮೆಂಟ್ ಆಗಿದೆ ಅಂತ ತಿದ್ದುಪಡಿ ಆಗಿರುವಂಥದ್ದು 1965 ಮತ್ತೆ 2006ರಲ್ಲಿ ಕೂಡ ಇದು ತಿದ್ದುಪಡಿ ಆಗಿದೆ ಅಂತ ನೀವು ಹೇಳ್ಬೇಕಾಗುತ್ತೆ. ಮತ್ತೆ ನೋಡಿ, ಇದು ಭಾರತದ ಪ್ರಮುಖ ಸಂವಿಧಾನಿಕ, ಕಾನ್ಸ್ಟಿಟ್ಯೂಷನಲ್, ಶಾಸನಬದ್ಧ, ಸ್ಟ್ಯಾಟ್ಯುಟರಿ ಅಂಡ್ ಅರೆ ನ್ಯಾಯಾಂಗ ಸಂಸ್ಥೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದಾಗಿದೆ. ಅಂದ್ರೆ ಕ್ವಾಸಿ ಜುಡಿಷಿಯಲ್ ಅಂತ ಹೇಳ್ತಾರೆ. ಕ್ವಾಸಿ ಜುಡಿಷಿಯಲ್, ಸ್ಟ್ಯಾಟ್ಯುಟರಿ, ಕಾನ್ಸ್ಟಿಟ್ಯೂಷನಲ್, ಇದು ಬಹಳ ಇಂಪಾರ್ಟೆಂಟ್. ಸಾಂವಿಧಾನಿಕ, ಶಾಸನಬದ್ಧ ಮತ್ತು ಅರೆ ನ್ಯಾಯಾಂಗ ಸಂಸ್ಥೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದಾಗಿದೆ ಅಂತ ಹೇಳ್ಬೋದು. ಸೊ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಆಲ್ರೆಡಿ ಇದನ್ನೆಲ್ಲ ನೆನ್ನೆ ಹೇಳಿದ್ದೆ. ನೆಕ್ಸ್ಟ್ ನೋಡಿ, ಈ KVIC ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. KVIC ಫುಲ್ ಫಾರ್ಮ್ ಏನು ಅಂತ ಯಾರಾದ್ರೂ ನಿಮಗೆ ಪ್ರಶ್ನೆನ ಕೇಳಿದ್ರೆ ಖಾದಿ ವಿಲೇಜ್ ಅಂಡ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಹೇಳ್ಬೋದಾಗಿದೆ. ಖಾದಿ ಗ್ರಾಮ ಮತ್ತು ಕೈಗಾರಿಕೆಗಳ ಆಯೋಗದ ಪೂರ್ಣ ಸ್ವರೂಪ ಅಂತ ಹೇಳ್ಬೋದಾಗಿದೆ. ಅಂದ್ರೆ ಖಾದಿ ವಿಲೇಜ್ ಅಂಡ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಹೇಳ್ಬೋದಾಗಿದೆ. ಫುಲ್ ಫಾರ್ಮ್ ಕೇಳ್ತಾರೆ. ಇದು ಯಾವಾಗ ಸ್ಥಾಪಿತ ಆಗಿತ್ತು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಏಪ್ರಿಲ್ 1957 ಅಂತ ಹೇಳ್ಬೋದಾಗಿದೆ. ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ಬೋದಾಗಿದೆ. ಸ್ಟ್ಯಾಟ್ಯುಟರಿ ಬಾಡಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಯಾವ ಮಿನಿಸ್ಟ್ರಿಗೆ ಬರುತ್ತೆ ಅಂತಂದ್ರೆ MSME, ಬಹಳ ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಹೇಳ್ಬೋದಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇದು ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕೆಲಸವನ್ನು ಮಾಡ್ತದೆ. ನಾನು ಆಲ್ರೆಡಿ ಏನು ಹೇಳಿದ್ದೀನಿ. ಸೊ ಇದು ಯಾವುದ್ರ ಮುಖಾಂತರ, ಯಾವುದರ ಮೂಲದಿಂದ ಬಂದಿದೆ ಅಂತ ಆಲ್ ಇಂಡಿಯಾ ಖಾದಿ ಅಂಡ್ ಇಂಡಸ್ಟ್ರೀಸ್ ಬೋರ್ಡ್ ಅಂತ ನಾನು ಹೇಳಿದ್ದೀನಿ. ಸೊ ಇದು ಯಾವಾಗ ಸ್ಥಾಪಿತ ಆಗಿತ್ತು ಅಂತ ಕೂಡ ನಾನು ಹೇಳಿದ್ದೀನಿ. ಯಾವಾಗ ಅಂತಂದ್ರೆ 1953 ಅಂತ ನಾನು ಹೇಳಿದ್ದೆ, ನೆನಪಿದೆ. ಸೊ ಅದ್ರ ಮೂಲಕ ಇದು ಬಂದಿರುವಂಥದ್ದು. ಆ ಎಲ್ಲ ಕೆಲಸಗಳನ್ನು ಕೂಡ ಇವಾಗ KVIC ಒಂದೇ ಮಾಡ್ತಾ ಇರೋದು ಅಂತ ಕೂಡ ನಾನು ನಿನ್ನೆ ಹೇಳಿದೆ. ಸೊ ಅದನ್ನ ನಾನು ಈಗ ಮತ್ತೆ ಹೇಳ್ತಾ ಇದ್ದೀನಿ. ಮತ್ತೆ ಅದು ಉದ್ದೇಶಗಳು ಕೂಡ ನಾನು ನಿಮಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಅಂತ ಸೊ ಯಾವ್ಯಾವುದು, ಒಂದು ಸೋಷಿಯಲ್ ಮತ್ತೆ ಒಂದು ಸಾಮಾಜಿಕವಾದಂತಹ ಒಂದು ಗುರಿ ಅಂತ ಹೇಳ್ಬೋದು, ಮತ್ತು ಆರ್ಥಿಕವಾದಂತಹ ಗುರಿ ಅಂತ ಹೇಳ್ಬೋದು, ಮತ್ತೆ ವಿಶಾಲವಾದಂತಹ ಗುರಿ ಅಥವಾ ಉದ್ದೇಶಗಳು ಅಂತ ಹೇಳ್ಬೋದಾಗಿದೆ. ಈ 3 ತರ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಈಗ ಮತ್ತೆ ಒಂದ್ಸರಿ ನೋಡೋಣ. ನೋಡಿ, ಆಯೋಗದ ವಿಶಾಲ ಉದ್ದೇಶಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ದೇಶದಲ್ಲಿ ಉದ್ಯೋಗವನ್ನು ಹೆಚ್ಚಿಸಲು, ಎಂಪ್ಲಾಯ್ಮೆಂಟ್ ಜನರೇಷನ್ ಬಹಳ ಇಂಪಾರ್ಟೆಂಟ್. ಖಾದಿ ಲೇಖನಗಳು ಪ್ರಚಾರ ಮತ್ತು ಮಾರಾಟ, ಪ್ರಮೋಷನ್ ಅಂಡ್ ಮಾರ್ಕೆಟಿಂಗ್. ನೆಕ್ಸ್ಟ್, ಸಮಾಜದ ಹಿಂದುಳಿದ ಮತ್ತು ಗ್ರಾಮೀಣ ವರ್ಗಗಳ ಸಬಲೀಕರಣ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಟು ಸ್ಟ್ರೆಂಥನ್ ದ ವಿಲೇಜ್ ಕಮ್ಯುನಿಟಿ,
ಅಂದ್ರೆ ಟು ಸ್ಟ್ರೆಂಥನ್ ದ ಪುವರ್ ವಿಲೇಜ್ ಕಮ್ಯುನಿಟಿ ಅಂತ ಹೇಳಿ ಹೇಳ್ಬೋದು, ವಿತ್ ಹೈ ಸ್ಪಿರಿಟ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಒಂದು ಗ್ರಾಮೀಣ ವರ್ಗಗಳ ಸಬಲೀಕರಣ ಮಾಡುವುದು ಸೊ ಇದರ ಮೂಲ ಉದ್ದೇಶ ಆಗಿರುತ್ತೆ ಅಂತ ಕೂಡ ನಾನು ನಿನ್ನೆ ಹೇಳಿದ್ದೆ. ಸೊ ನೆಕ್ಸ್ಟ್ ನೋಡಿ, ಈ ಕಾರ್ಯಗಳು ನೋಡೋಣ ಇವತ್ತು. ಫಂಕ್ಷನ್ಸ್, ಸೊ ಯಾವ್ಯಾವ ರೀತಿಯಾದಂಥ ಫಂಕ್ಷನ್ಸ್ಗಳು ಕಾರ್ಯಗಳನ್ನ ಮಾಡುತ್ತೆ KVIC ಅನ್ನೋದು ಸೊ ಇವತ್ತು ನೋಡುವಂಥದ್ದು. ನೆಕ್ಸ್ಟ್ ನೋಡಿ, ಇದು ಖಾದಿ ಮತ್ತು ಗ್ರಾಮೋದ್ಯೋಗಗಳ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ಲಾನಿಂಗ್, ಪ್ರಮೋಟಿಂಗ್ ಅಂತ ಹೇಳಿದ್ದೀನಿ, ಮತ್ತೆ ಇಂಪ್ಲಿಮೆಂಟಿಂಗ್ ಆಯೋಜಿಸುತ್ತದೆ ಮತ್ತು ಕಾರ್ಯಗತಗೊಳಿಸಿದೆ. ಸೊ ಇಂಪ್ಲಿಮೆಂಟ್, ಸೊ ಪ್ಲಾನಿಂಗ್, ಪ್ರಮೋಟಿಂಗ್ ಮತ್ತೆ ಪ್ರೊಡ್ಯೂಸಿಂಗ್, ಸೊ ಈ ರೀತಿಯಾಗಿ ಮಾಡುವಂಥದ್ದು. ನಾನು ಆಲ್ರೆಡಿ ನಿನ್ನೆ 3 ಪಾಯಿಂಟ್ಗಳನ್ನ ಆಲ್ರೆಡಿ ನಾನು ಇಂಗ್ಲೀಷ್ನಲ್ಲಿ ಹೇಳಿದೆ, ಮತ್ತೆ ಇಲ್ಲಿದೆ ನೋಡಿ. ಆಯೋಜಿಸುತ್ತದೆ, ಉತ್ತೇಜಿಸುತ್ತದೆ, ಆಯೋಜಿಸುತ್ತದೆ ಮತ್ತೆ ಕಾರ್ಯಗತಗೊಳಿಸುತ್ತದೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಯೋಜಿಸುತ್ತದೆ ಅಂತಂದ್ರೆ ಪ್ಲಾನಿಂಗು, ಸೊ ಉತ್ತೇಜನ ಮಾಡ್ತದೆ ಅಂತಂದ್ರೆ ಪ್ರಮೋಟಿಂಗು, ಆಯೋಜನೆ ಮಾಡುತ್ತದೆ ಅಂತಂದ್ರೆ ಸೊ ಅದನ್ನ ಆರ್ಗನೈಸ್ ಮಾಡುವಂಥದ್ದು, ಮತ್ತೆ ಕಾರ್ಯಗತಗೊಳಿಸುತ್ತೆ ಅಂತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗಗಳ ಹಲವಾರು ಗಳಿಗಾಗಿ ಗ್ರಾಮೀಣಾಭಿವೃದ್ಧಿಯಲ್ಲಿ ತೊಡಗಿರುವ ಬಹು ಏಜೆನ್ಸಿಗಳೊಂದಿಗೆ ಸಮನ್ವಯ. ನಾನು ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಹಲವಾರು ಏಜೆನ್ಸಿಗಳ ಜೊತೆಗೆ ಸೇರ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಕೂಡ ಈ ಒಂದು KVICಗೆ ಬರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಬೇರೆ ಬೇರೆ ರೀತಿಯ ಹಂತಗಳ ಪಾಯಿಂಟ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ಇಲ್ಲಿ ಓದ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಕಚ್ಚಾ ವಸ್ತುಗಳ ಮೀಸಲು ನಿರ್ವಹಿಸುತ್ತದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಕಚ್ಚಾ ವಸ್ತುಗಳ ಸಂಸ್ಕರಣೆಯಲ್ಲಿ ಸಹಾಯ ಮಾಡುವ ಸಾಮಾನ್ಯ ಸೇವಾ ಸೌಲಭ್ಯಗಳನ್ನು ರಚಿಸಲು ಇದು ಸಹಾಯ ಮಾಡುತ್ತದೆ. ಸೊ ಈ ರೀತಿಯಾಗಿ ನೀವು ನೋಡ್ಕೊಬೇಕಾಗತ್ತೆ. ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಕಚ್ಚಾ ವಸ್ತುಗಳು ಅಂತಂದ್ರೆ ರಾ ಮೆಟೀರಿಯಲ್ಸ್. ಸೊ ಈ ಒಂದು ರಾ ಮೆಟೀರಿಯಲ್ಸ್ಗಳನ್ನ ಪ್ರಮೋಟ್ ಮಾಡೋದು, ಸೊ ಈ ಒಂದು ರಾ ಮೆಟೀರಿಯಲ್ಸ್ಗಳನ್ನ ಅದನ್ನ ಇಟ್ಕೊಂಡು ಈ ಒಂದು ಸೌಲಭ್ಯಗಳನ್ನ ಕೊಡೋದು, ಸೊ ಇದು ಕೂಡ ಒಂದು KVIC ಭಾಗ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದು ಕುಶಲಕರ್ಮಿಗಳು ಮತ್ತೆ ಇತರೆ ಮಾರ್ಗಗಳ ಮೂಲಕ KVI ಉತ್ಪನ್ನಗಳ ಮಾರುಕಟ್ಟೆಗೆ ಸಹಾಯ ಮಾಡ್ತದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ KVI ಅಂದ್ರೆ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಅಂತ ಹೇಳಿ KVI ಅಂತ ಹೇಳಿದ್ರೆ ನೋಡಿ, ಕುಶಲಕರ್ಮಗಳು ಅಂತಂದ್ರೆ ಈ ಆರ್ಟಿಸ್ಟ್ಗಳು, ಈ ಒಂದು ಆರ್ಟಿಸ್ಟ್ಗಳನ್ನ ಮಾಡ್ತಾರೆ. ಈ ಒಂದು ಮಡಿಕೆಗಳಲ್ಲಿ ಆರ್ಟಿಸ್ಟ್ ಅನ್ನ ಮಾಡುವಂಥದ್ದು, ಈ ಒಂದು ಪೇಪರ್ಗಳಲ್ಲಿ ಆರ್ಟಿಸ್ಟ್ಗಳನ್ನ ಮಾಡುವಂಥದ್ದು, ಈ ತರ ಕುಶಲಕರ್ಮಗಳು ಬಹಳಷ್ಟು ಇರ್ತವೆ. ಸೊ ಇದ್ರ ಮೂಲಕ ಅವರು ಮಾರ್ಕೆಟಿಂಗ್ ಮಾಡುವಂಥದ್ದು, ಉತ್ಪನ್ನಗಳನ್ನ ಮಾಡಿ ಪ್ರಾಡಕ್ಟ್ಸ್ಗಳನ್ನ ಮಾಡಿ ಸೊ ಮಾರ್ಕೆಟ್ಗೆ ಬಿಡುವಂಥದ್ದು ಕೂಡ ಅಂತ ಹೇಳಿ ಇಲ್ಲಿ ಹೇಳ್ಬೋದಾಗಿದೆ. ಸೊ ಇದು ನೋಡಿ, KVIಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಸಂಶೋಧನೆ ಮತ್ತು ಅಭಿವೃದ್ಧಿ ಕೂಡ ಇದರ ಭಾಗ ಆಗಿರುತ್ತೆ ಅಂತ ಹೇಳಿ ಕೂಡ ನಾನು ನೆನ್ನೆ ಹೇಳಿದ್ದೆ. ಸೊ ಇವೆಲ್ಲಾನು ಪಾಯಿಂಟ್ಸ್ ಕೂಡ ಫಂಕ್ಷನ್ ಅಲ್ಲಿ ಬರುವಂಥದ್ದು. ಸೊ ಖಂಡಿತವಾಗ್ಲೂ ಈ ಒಂದು ಫಂಕ್ಷನ್ಸ್ಗಳನ್ನ ನೀವೇ ಒಂದ್ಸರಿ ಓದ್ಕೊಳ್ಳಿ. ಸೊ ಮತ್ತೆ ಅದೇ ರೀತಿಯಾದಂಥ ಪಾಯಿಂಟ್ಸ್ಗಳು ಬರುವಂಥದ್ದು. ಸೊ ತುಂಬಾ ಜನರಲ್ ಆಗಿ ನೀವು ಇದನ್ನ ನೋಡ್ಕೋಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ಬೋದಾಗಿದೆ. ನೋಡಿ, ಇದು ಖಾದಿ ಮತ್ತು ಗ್ರಾಮೋದ್ಯೋಗಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಟ್ ದ ಇನ್ಸ್ಟಿಟ್ಯೂಷನ್ ಲೆವೆಲ್ ಮತ್ತೆ ಇಂಡಿವಿಜುವಲ್ ಲೆವೆಲ್. ಸೊ ಇಂಡಿವಿಜುವಲ್ಸ್ಗೂ ಕೊಡ್ತಾರೆ, ಮತ್ತೆ ಇದು ಖಾದಿ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್, ಸೊ ಸಂಸ್ಥೆಗಳಿಗೂ ಕೂಡ ಫೈನಾನ್ಷಿಯಲ್ ಅಂದ್ರೆ ಅಸಿಸ್ಟೆನ್ಸ್ ಅನ್ನ ಮಾಡುವಂಥದ್ದು ಅಂತ ಹೇಳಿ ಕೂಡ ನಾನು ನಿನ್ನೆ ಹೇಳಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳು, ಕಾರ್ಯಕ್ರಮಗಳು, ಯೋಜನೆಗಳನ್ನು ತರಲು ಇದು ಅಧಿಕಾರವನ್ನು ಹೊಂದಿದೆ ಅಂತ ಹೇಳಿದೆ. ಸೊ ಇದಕ್ಕೆ ಎಲ್ಲ ರೈಟ್ಸ್ ಕೂಡ ಇದೆ. ಸೊ ಇಟ್ ಹ್ಯಾಸ್ ಆಲ್ ರೈಟ್ಸ್ ಟು ಬ್ರಿಂಗ್ ಅಪ್ ದ ಪ್ಲಾನಿಂಗ್ ಅಂಡ್ ದ ಪ್ರಮೋಟಿಂಗ್ ಆಫ್ ಎನಿ ಪ್ರೋಗ್ರಾಮ್ಸ್ ರಿಲೇಟೆಡ್ ಟು ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಫಂಕ್ಷನ್ಸ್ ಆಗಿರುತ್ತೆ, ಅಂದ್ರೆ ಕಾರ್ಯಗಳು. ಸೊ ಯಾವ ರೀತಿಯ ಕಾರ್ಯಗಳು ಮಾಡುತ್ತೆ ಅನ್ನೋದು ಕೂಡ ನಾನು ಪಾಯಿಂಟ್ಸ್ ಹಾಕಿದ್ದೀನಿ, ಖಂಡಿತವಾಗ್ಲೂ ನೀವು ಇದನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ KVICಗಳ ಅಂಗಗಳ ಮಿಷಿನ್ ಅಂತ ಹೇಳಿ ಹೇಳ್ತಾರೆ. ಅಂತಂದ್ರೆ ಮಿಷನ್ ಆಫ್ ಆರ್ಗನ್ಸ್ ಆಫ್ KVIC. ವಾಟ್ ಆರ್ ದ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ KVIC ಅಂದ್ರೆ KVICಯ ಮುಖ್ಯ ಅಂಗಗಳು ಯಾವುವು ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ 5 ಅಂಗಗಳಿದೆ. ನೋಡಿ, ಮೇಲೆ ತಿಳಿಸಿದಂತೆ KVIC 5 ಅಂಗಗಳನ್ನು ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಯಾವ್ಯಾವುದು ಅಂತಂದ್ರೆ ಸಂಸ್ಥೆ, ಮೊದಲನೇದಾಗಿ ಸಂಸ್ಥೆ, ಇದನ್ನ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಎರಡನೇದು ಸಮುದಾಯ ಅಂತ ಅಂದ್ರೆ ಕಮ್ಯುನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ರಾಮೋದ್ಯೋಗ ಅಂತ ಹೇಳ್ತೀವಿ. ಸೊ ಇದನ್ನ ಏನ್ ಹೇಳ್ತೀವಿ ಅಂತಂದ್ರೆ ವಿಲೇಜ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾರುಕಟ್ಟೆ, ನೆಕ್ಸ್ಟ್ ಬಂದು ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪರಂಪರೆ ಅಂತಂದ್ರೆ ಹೆರಿಟೇಜ್ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದಿ 5 ಆರ್ಗನ್ಸ್ ಆಫ್ KVIC ಅಂತ ಪ್ರಶ್ನೆ ಬಂದ್ರೆ, ಒಂದು ಆರ್ಗನೈಸೇಷನ್ ಸಂಸ್ಥೆ, ನೆಕ್ಸ್ಟ್ ಸಮುದಾಯ ಅಂದ್ರೆ ಕಮ್ಯುನಿಟಿ, ನೆಕ್ಸ್ಟ್ ಒಂದು ಗ್ರಾಮೋದ್ಯೋಗ ಅಂದ್ರೆ ವಿಲೇಜ್ ಇಂಡಸ್ಟ್ರೀಸ್, ನೆಕ್ಸ್ಟ್ ಬಂದು ಮಾರುಕಟ್ಟೆ ಅಂದ್ರೆ ಮಾರ್ಕೆಟಿಂಗ್, ನೆಕ್ಸ್ಟ್ ಬಂದು ಪರಂಪರೆ ಅಂತಂದ್ರೆ ಸೊ ಹೆರಿಟೇಜ್ ಅಂತ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ 5 ಇದೆ. ಸೊ ಇದರ 5 ಮಿಷನ್ಗಳೇನೇನು ಅಂದ್ರೆ ಈ 5 ನಿರ್ವಹಿಸುವ ಒಂದು ಕಾರ್ಯಗಳೇನೇನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಮೊದಲನೇದಾಗಿ ಸಂಸ್ಥೆ KVI ಅನ್ನು ಅಭಿವೃದ್ಧಿಪಡಿಸಲು ಮತ್ತು ಸರ್ಕಾರದ ಹೊರತೆಗೆಯಲು KVI's ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಗುರಿಯನ್ನು ಹೊಂದಿದೆ. ಅಂದ್ರೆ
ಸಾಕಷ್ಟು ಎಷ್ಟು ವ್ಯವಸ್ಥೆಗಳು ಗೌರ್ಮೆಂಟ್ ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಹೊರೆಯನ್ನ ತೆಗೆದು KVIC ಸಪ್ರೇಟ್ ಆಗಿ ಅಂದ್ರೆ ಒಂದು ಆ, ಬೇರೆ ಭಾಗವಾಗಿ ಸಂಸ್ಥೆಯಾಗಿ ಒಂದು ಖಾದಿ ಉತ್ಪನ್ನಗಳಿಗೆ ಒಂದು ವ್ಯವಸ್ಥೆಯಾಗಿ ಇದು ನಿಂತಿದೆ ಅಂತ ಹೇಳ್ಬೋದಾಗಿದೆ. ಎಷ್ಟು ಹೊರೆ ಅಂತ ಗೌರ್ಮೆಂಟ್ ಅವ್ರು ತಗೊಳ್ತಾರೆ ಅಂತ ಹೇಳಿ, ಸೊ ಅದಕ್ಕೋಸ್ಕರನೇ ಈ ಒಂದು ಸಪರೇಟ್ ಆದಂತ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿ, ಸೊ ಈ ಒಂದು ಸಂಸ್ಥೆಯಿಂದ ಈ ಒಂದು ಖಾದಿ ವ್ಯವಸ್ಥೆಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಮುದಾಯ ಅಂತಂದ್ರೆ ಕಮ್ಯುನಿಟಿ, ಜೀವನ ಭದ್ರತೆ ಯನ್ನು ಉತ್ತೇಜಿಸುವ ಮೂಲಕ ಗ್ರಾಮೀಣ ಸಮುದಾಯವನ್ನು ಸಕ್ರಿಯಗೊಳಿಸುವುದು. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಎಲ್ಲದಕ್ಕೂ ಇದೇ ರೀತಿಯಾದಂಥ ಪಾಯಿಂಟ್ಸ್ಗಳು ಬರುತ್ತೆ. ಸೊ ಖಂಡಿತವಾಗ್ಲೂ ಇದನ್ನ ನೋಡ್ಕೊಳ್ಳಿ. ಸೊ ಟು ಸ್ಟ್ರೆಂಥನ್ ದ ಪುವರ್ ವಿಲೇಜ್ ಕಮ್ಯುನಿಟಿ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಗ್ರಾಮೋದ್ಯೋಗ ವಿಲೇಜ್ ಇಂಡಸ್ಟ್ರೀಸ್, ನಾನು ಆಲ್ರೆಡಿ ಹೇಳಿದ್ದೀನಿ. KVI ಅಂದ್ರೆ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ವಲಯದಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಲು. ಸೊ ಇನ್ಕ್ರೀಸ್ ದ ಪ್ರೊಡಕ್ಷನ್ ರಿಲೇಟೆಡ್ ಟು ಖಾದಿ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಮಾರುಕಟ್ಟೆ. ಸೊ ಮಾರುಕಟ್ಟೆ ಅಂದ್ರೆ ಮಾರ್ಕೆಟಿಂಗ್, ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಅದು ಒಂದು ಆರ್ಗನ್ ಆಗಿರುತ್ತೆ. ನೆಕ್ಸ್ಟ್ ಪರಂಪರೆ ಹೆರಿಟೇಜ್. ಸೊ ಈ ಒಂದು ಸಾಮಾಜಿಕ ಸಾಂಸ್ಕೃತಿಕ ಮೌಲ್ಯವನ್ನು ರಾಷ್ಟ್ರೀಯ ಆಸ್ತಿಯಾಗಿ ರಕ್ಷಿಸಲು. ಸೊ ಆಲ್ರೆಡಿ ಹೇಳಿದ್ದೀನಿ, ಸುಮಾರು ಗಾಂಧೀಜಿಯವರು ಕೂಡ ಈ ಖಾದಿ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿದ್ರು. ಸೊ ಇದ್ರ ಮೂಲಕನೇ ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂದ್ರೆ ನಮಗೆ ಒಂದು ಸ್ವಾತಂತ್ರ್ಯ ಬಂದಿದ್ದಾದ್ಮೇಲೆ ಈ ಒಂದು ಖಾದಿನ ನಿರ್ಮಿಸಿದ್ದು ಅಂತ ಹೇಳ್ಬೋದಾಗಿದೆ. ನಾನು ಅದ್ರ ಬಗ್ಗೆ ಬರ್ತೀನಿ. ಗಾಂಧೀಜಿ ಬಗ್ಗೆ ಮಾತಾಡುವಾಗ ಇದೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದೆಲ್ಲ ನೀವು ತಿಳ್ಕೋಬೇಕು. ಈ ಒಂದು ಪರಂಪರೆ ಅನ್ನೋದೇನಿದೆ ಹೆರಿಟೇಜು, ಸೊ ಆಗ್ಲಿಂದ ಬಂದಿರುವಂಥದ್ದು. ಸೊ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ನಾವು ಯಾವುದೇ ರೀತಿಯಾದಂತಹ ಒಂದು ಭಾರತೀಯವಾದಂತಹ ಕಾರ್ಯಕ್ರಮಗಳು ಏನಿದೆ, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಅವಾಗ ನಾವು ಒಂದು ಖಾದಿ ಬಟ್ಟೆಯನ್ನು ಧರಿಸಿದ್ರೆ ಅದು ನಮ್ಮ ಒಂದು ಪರಂಪರೆಯನ್ನು ಸೂಚನೆ ಮಾಡುತ್ತದೆ. ಅದೊಂದು ಹೆರಿಟೇಜ್, ನಮ್ಮೊಂದು ಹೆರಿಟೇಜ್. ಸೊ ಅದನ್ನ ಕಾಪಾಡ್ಕೊಂಡು ಹೋಗೋದು ಕೂಡ ಇದೊಂದು ಆಗಿರುತ್ತೆ ಅಂತ ಇದು ಇಂಪಾರ್ಟೆಂಟ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 5 ಅಂಕಗಳು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ 5 ಅಂಕಗಳನ್ನ ನೀವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಇದ್ರ ಪ್ರಗತಿಯನ್ನ ನೋಡೋಣ. ದ ಪ್ರೋಗ್ರೆಸ್ ಆಫ್ KVIC ಅಂತ ಹೇಳ್ಬೋದಾಗಿದೆ. ಇದು ನೋಡಿ, ಇದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ, ಸೊ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಮೊದಲು ಇದು ರಾಷ್ಟ್ರಕ್ಕಾಗಿ ಖಾದಿ ಅಂತ ಹೇಳಿದ್ರು. ಸೊ ಖಾದಿ ಫಾರ್ ನೇಷನ್. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಫ್ಯಾಷನ್ಗಾಗಿ ಖಾದಿ, ಅಂದ್ರೆ ಖಾದಿ ಫಾರ್ ಫ್ಯಾಷನ್. ಈಗ ಏನಾಗಿದೆ ಅಂತಂದ್ರೆ ಖಾದಿ ಫಾರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ಪರಿವರ್ತನೆಗಾಗಿ ಖಾದಿ ಅಂತ ಈ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ. ಇದು ಯಾರು ಹೇಳಿದ್ರು ಅಂತಂದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ಇದು ರಾಷ್ಟ್ರಕ್ಕಾಗಿ ಖಾದಿ, ಫ್ಯಾಷನ್ಗಾಗಿ ಖಾದಿ, ಮತ್ತು ಇದು ಪರಿವರ್ತನೆಗಾಗಿ ಖಾದಿ ಅಂತ ಆಗಿದೆ. ಸೊ ಏನು ಖಾದಿ ಫಾರ್ ನೇಷನ್ ಅದಾದ್ಮೇಲೆ ಆಗಿದ್ದು ಖಾದಿ ಫಾರ್ ಫ್ಯಾಷನ್ ಆಯ್ತು. ಸೊ ಈಗ ಖಾದಿ ಫಾರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಆಗಿದೆ ಅಂತ ನರೇಂದ್ರ ಮೋದಿ ಅವರು ಈ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾರೆ ಅಂತ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮಿಷನ್ ಸೌರ ಚರಕ ಅಂತಂದ್ರೆ ಮಿಷನ್ ಸೋಲಾರ್ ಚರಕ ಅಂತ ಒಂದು ಮಿಷನ್ ಇದೆ. ನೆನ್ಪಿಟ್ಕೊಳ್ಳಿ, ಮಿಷನ್ ಸೌರ ಅಂತಂದ್ರೆ ಸೋಲಾರ್, ಇಂಗ್ಲಿಷ್ ನಲ್ಲಿ ಸೋಲಾರ್ ಅಂತ ಹೇಳ್ತಾರೆ, ಸೌರಶಕ್ತಿ ಅಂತ ಏನ್ ಹೇಳ್ತೀರಾ ಅದು. ಸೊ ಸೋಲಾರ್ ಮಿಷನ್ ಸೌರ ಚರಕ. ಸೊ ಈ ಮಿಷನ್ ಏನಕ್ಕೆ ಇದೆ ಅಂತಂದ್ರೆ ಮಹಿಳೆಯರಲ್ಲಿ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನು ತರೆಯುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು. ಸೊ ನೋಡಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವಿಚ್ ಸ್ಕೀಮ್ ಹ್ಯಾಸ್ ಕಮ್ ಟು ಇನ್ಕ್ರೀಸ್ ದ ಸ್ವಾಭಿಮಾನ ಅಂಡ್ ಸ್ವಾವಲಂಬನೆ ಅಂತಂದ್ರೆ ಸೆಲ್ಫ್ ಆಗಿ ಅವರು ಕೆಲಸವನ್ನು ನಿರ್ಮಿಸೋದಕ್ಕೆ ಯಾವ ಒಂದು ಸ್ಕೀಮ್ ಅನ್ನ ತಗೊಂಡ್ ಬಂದ್ರು KVIC ಅವರು ಅಂತಂದ್ರೆ ಮಿಷನ್ ಸೌರ ಚರಕ. ಸೊ ಮಿಷನ್ ಸೋಲಾರ್ ಚರಕ ಅನ್ನೋ ಒಂದು ಮಿಷನ್ ಅನ್ನ ತಂದು ಈ ಮಹಿಳೆಯರಿಗೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನು ತರುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು. ಟು ಸ್ಟ್ರೆಂಥನ್ ದ ವುಮೆನ್. ಸೊ ವುಮೆನ್ ಎಂಪವರ್ಮೆಂಟ್ ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ಮಾಡಿರುವಂತದ್ದು ಅಂತ ಹೇಳ್ಬೋದಾಗಿದೆ ಈ ಒಂದು ಪಾಯಿಂಟ್ ಅಲ್ಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದು ಏನಾಗಿರುತ್ತೆ, ಸೊ ಖಾದಿ ಉತ್ಪಾದನೆ ಮತ್ತು ಖಾದಿ ಮಾರಾಟ ಎರಡರಲ್ಲೂ ಗಮನಾರ್ಹ ಬದಲಾವಣೆಗಳನ್ನು ಬಂದಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಬಂದಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2004 ಮತ್ತು 2014ರಲ್ಲಿ ಸರಾಸರಿ ಖಾದಿ ಉತ್ಪಾದನೆ ಎಷ್ಟು % ಇತ್ತು? ಬರೀ 6% ಇತ್ತು. ಸೊ ಆಮೇಲಿಂದ ಏನಾಯ್ತು, 2015-18ರಲ್ಲಿ ಎಷ್ಟು % ಆಗಿದೆ ನೋಡಿ, 26.43% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಇದು 2000 ಅಂದ್ರೆ 18, ಸೊ ಅಲ್ಲಿವರೆಗೂ ಮಾತ್ರ ಈ ಒಂದು ಇನ್ಫಾರ್ಮೇಶನ್ ಇರುವಂತದ್ದು. ಸೊ ಅದ್ರ ಮೇಲ್ಗಡೆ ನೀವು ಒಂದು ಸ್ವಲ್ಪ ಓದ್ಕೊಬೇಕಾಗತ್ತೆ ಅಂತ ಹೇಳ್ಬೋದಾಗಿದೆ. ನೋಡಿ, ಇದು ಪ್ರೋಗ್ರೆಸ್ ಅಂತ ಹೇಳ್ಬೋದಾಗಿದೆ. 2004ರಿಂದ 2014ವರೆಗೂ ಬರೀ 6% ಇತ್ತು ಈ ಖಾದಿ ಉತ್ಪಾದನೆ ಬಗ್ಗೆ. ಜನಗಳಿಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಬೇರೆ ಬೇರೆ ರೀತಿಯ ಉತ್ಪಾದನೆ ಮಾಡಬಹುದು ಅಂತ ಆಮೇಲಿಂದ ಏನಾಗುತ್ತೆ ಅಂತಂದ್ರೆ ಇದ್ರ ಉತ್ಪಾದನೆ ಆಗುತ್ತೆ, ಇದರಿಂದ ಸಂಶೋಧನೆಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊಸ ವಿಧಾನದ ಪ್ರಾಡಕ್ಟ್ಸ್ ಗಳನ್ನ ಮಾರ್ಕೆಟ್ ತರ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ 26% ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ, 2004-2014ರಲ್ಲಿ ಸರಾಸರಿ ಖಾದಿ ಮಾರಾಟವು ಆಲ್ರೆಡಿ ಹೇಳಿದ್ದೀನಿ. ಸೊ 6.6% ಸೊ 2015-18ರಲ್ಲಿ ಸೊ 31% ಏರಿತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಇದೊಂದು ಪಾಯಿಂಟ್ ನೀವು ನೋಡ್ಕೋಬಹುದು. ನೆಕ್ಸ್ಟ್ ನೋಡಿ, 2015-18ರ ನಡುವೆ ಆಧುನೀಕರಣಕ್ಕಾಗಿ
ಖಾದಿ ಮಾರಾಟ ಮಳಿಗೆಗಳ ಸಂಖ್ಯೆ ನೋಡಿ ಎಷ್ಟು 728ರಷ್ಟಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ 728 ಖಾದಿ ಮಾರಾಟ ಸಂಸ್ಥೆಗಳಿದೆ. ನೀವೇ ನೋಡಿದಿರಾ ಗೌರ್ಮೆಂಟ್ ಎಷ್ಟೋ ಒಂದು ಖಾದಿ ಸಂಸ್ಥೆಗಳು ತುಂಬಾನೇ ಇದೆ ಇಲ್ಲಿ ಅಂತ ಹೇಳಿ ಹೇಳ್ಬೋದು. ಸೊ ಅವರೇ ಖಾದಿ ಒಂದು ಮಾರಾಟವನ್ನ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ 2014 2014 ನಡುವೆ ಯಾವುದೇ ಮತ್ತೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ 2004 ಮತ್ತೆ 2014ರಲ್ಲಿ ಯಾವುದೇ ತರ ಔಟ್ಲೆಟ್ಗಳು ವರದಿಯಾಗಿಲ್ಲ ಅಂತ ಹೇಳಿ ಇಲ್ಲಿ ಬಂದಿರುವಂತದ್ದು. ಇದು ವರದಿಯಾಗಿಲ್ಲ ಅಂತ ಹೇಳಿ ಇಲ್ಲಿ ಬಿಟ್ಬಿಟ್ಟಿದೆ, ವರದಿಯಾಗಿಲ್ಲ ಅಂತಂದ್ರೆ ನೋಡಿ 2015 ಮತ್ತೆ 2018ರಲ್ಲಿ ಸೊ ಎಷ್ಟು ಔಟ್ಲೆಟ್ಗಳಾಗಿದೆ ಗೌರ್ಮೆಂಟ್ ಔಟ್ಲೆಟ್ಗಳು ಅಂತಂದ್ರೆ ನೋಡಿ 728 ಔಟ್ಲೆಟ್ಗಳಿದೆ. ಈ ಒಂದು ಬರೀ ಒಂದು ಖಾದಿ ಉತ್ಪನ್ನಗಳನ್ನೇ ಮಾರಾಟ ಮಾಡುವಂಥದ್ದು. ಮತ್ತೆ ಈಗ 2004 ಮತ್ತೆ 2014ರಲ್ಲಿ ಯಾವುದೇ ರೀತಿಯಂತ ಔಟ್ಲೆಟ್ಗಳು ವರದಿಯಾಗಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು 728 ಏನಿದೆ ಅಂಕಿ, ಸೊ ಇದು 2015ರಿಂದ 2018 ಅಂತ ಹೇಳಿ ನೀವು ಅನ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಈ ಒಂದು 400 ಕಂಪ್ಯೂಟರ್ ಹಾರ್ಡ್ವೇರ್ಗಳು ಮತ್ತು ಸಾಫ್ಟ್ವೇರ್ಗಳು ಸರಬರಾಜು ಮಾಡಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ ಡಿಜಿಟಲೈಸೇಷನ್ ಮಾಡೋದಕ್ಕೋಸ್ಕರ ಖಾದಿ ಸಂಸ್ಥೆಗಳನ್ನ ಡಿಜಿಟಲೈಸೇಷನ್ ಮಾಡೋಕ್ಕೋಸ್ಕರ ಮಾಡಿರುವಂಥದ್ದು. ಸೊ ಯಾವಾಗ ಅಂದ್ರೆ 2015ರಿಂದ 2018 ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇಲ್ಲಿ ಖಾದಿ ಹಾತ್ ಅನ್ನು ಮೊದಲ ಬಾರಿಗೆ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ನೋಡಿ, ಖಾದಿ ಹಾತ್ ಅಂತ ಹೇಳ್ತಾರೆ, KHADIHAAT. ಖಾದಿ ಹಾತ್ ಅನ್ನು ಮೊದಲ ಬಾರಿಗೆ 2018ರಲ್ಲಿ ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು. ಕೇಳ್ತಾರೆ ಪ್ರಶ್ನೆ 2018ರಲ್ಲಿ ಅಥವಾ ಯಾವಾಗ ಖಾದಿ ಹಾತ್ ಅನ್ನ ಸ್ಥಾಪನೆ ಮಾಡೋದು ಅಂತ ಕೇಳ್ಬೋದು. ಮತ್ತೆ 2018ರಲ್ಲಿ ನವದೆಹಲಿಯಲ್ಲಿ ಸ್ಥಾಪಿತವಾದ ಈ ಖಾದಿ ಹಾತ್ ಅಂದ್ರೆ ಏನು, ಸೊ ಈ ಒಂದು ಖಾದಿ ಹಾತ್ ಅಂದ್ರೆ ಏನು ಅಂತ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೀವು ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ಡಿಜಿಟಲ್ ಇಂಡಿಯಾ ಪೆವಿಲಿಯನ್ ಅನ್ನು ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದಲ್ಲಿ KVIC ಸ್ಥಾಪಿಸಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್, ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಲ್ಲಿ ಸೊ ಡಿಜಿಟಲ್ ಇಂಡಿಯಾ ಪೆವಿಲಿಯನ್ ಅನ್ನೋದನ್ನ KVIC ಸ್ಥಾಪನೆ ಮಾಡುತ್ತೆ ಅಂತ ಹೇಳಿ ಕೊಟ್ಟಿರುವಂತದ್ದು ಬಹಳ ಇಂಪಾರ್ಟೆಂಟ್. ಸೊ ಈ ಒಂದು ಇದರಲ್ಲಿ ಏನ್ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಸೊ ಡಿಜಿಟಲ್ ಇಂಡಿಯಾ ಪೆವಿಲಿಯನ್ ಅಂತ ಹೇಳಿ ನೀವು ಹೇಳ್ಬೋದಾಗಿದೆ. ನೆಕ್ಸ್ಟ್ ಮುಂದಿಂದು ಮಹಾತ್ಮ ಗಾಂಧಿಯವರ ಭೇಟಿಯ ನೆನಪಿಗಾಗಿ ಪೂರ್ವ ಚಂಪಾರಣದಲ್ಲಿ ದೊಡ್ಡ ಉಕ್ಕಿನ ಚರಕವನ್ನು ಸೊ ಏಪ್ರಿಲ್ 2028ರಲ್ಲಿ ಉದ್ಘಾಟಿಸಲಾಯಿತು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಇದು ಬಹಳನೇ ಇಂಪಾರ್ಟೆಂಟ್ ಪಾಯಿಂಟ್. ದೊಡ್ಡ ಉಕ್ಕಿನ ಚರಕ ಅಂತಂದ್ರೆ ಲಾರ್ಜರ್ ಸ್ಟೀಲ್ ಚರಕ. ಸೊ ಲಾರ್ಜರ್ ಸ್ಟೀಲ್ ಚರಕವನ್ನ ಗಾಂಧೀಜಿಯವರ ಅವ್ರ ಭೇಟಿ ನೆನಪಾಗಿ ಏಪ್ರಿಲ್ 2018ರಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ KVIC ಉಗಾಂಡಕ್ಕೆ ಗಾಂಧಿ ಚರಕವನ್ನು ಉಡುಗೊರೆಯಾಗಿ ನೀಡಿತ್ತು. ಯಾಕೆ ಅಂತಂದ್ರೆ ಇದನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನದಂದು ಅನಾವರಣಗೊಳಿಸಲಾಯಿತು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಅಹಿಂಸಾ ಪೀಸ್ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್, ಅಂತಾರಾಷ್ಟ್ರೀಯ ಅಹಿಂಸಾ ದಿನಕ್ಕೆ ಅಂಗವಾಗಿ ಏನ್ ಮಾಡ್ತಾರೆ ಅಂದ್ರೆ ಈ KVIC ಅವರು ಯುಗಾಂಡಾಗೆ ಗಾಂಧೀಜಿ ಚರಕವನ್ನ ಉಡುಗೊರೆಯಾಗಿ ಕೊಡ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಬಂದಿರುವಂತ ಒಂದು ಪಾಯಿಂಟ್. ನೆಕ್ಸ್ಟ್ ನೋಡಿ ಇಲ್ಲಿ KVIC ಖಾದಿ ಮತ್ತು ಗ್ರಾಮೋದ್ಯೋಗಗಳಲ್ಲಿ ಪರಿವರ್ತನೆಗಾಗಿ ಕುಶಲಕರ್ಮ ಕೇಂದ್ರಿತ ದೃಷ್ಟಿಯನ್ನು ಕಲ್ಪಿಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ನಿನ್ನೆ ಏನೋ ಸೊ ಹೊಸವಾದಂತ ಯಂಗ್ಸ್ಟರ್ಸ್ಗೆ ಹೊಸ ಡಿಸೈನ್ಸ್ ಗಳನ್ನ ತರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ 5 ಅಂಗಗಳು ಯಾವ್ಯಾವುದು ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ಸಂಸ್ಥೆ, ಆರ್ಗನೈಸೇಷನ್, ಕಮ್ಯುನಿಟಿ, ವಿಲೇಜ್ ಇಂಡಸ್ಟ್ರಿ, ಮಾರ್ಕೆಟಿಂಗ್, ಹೆರಿಟೇಜ್. ಸೊ ಇದು 5 ಅಂಗಗಳಾಗಿರುತ್ತೆ KVIC ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಇದು ಖಾದಿ ಸಂಸ್ಥೆಗಳಿಗಾಗಿ ಸೊ KVIC ಈ ಪೋರ್ಟಲ್ ಅನ್ನು ತಂದಿದೆ. ಅದು ಕುಶಲಕರ್ಮಿಗಳು ತಮ್ಮ KVI ಉತ್ಪನ್ನಗಳನ್ನು ಭಾರತದಂತೆ ಪ್ರಚಾರ ಮಾಡಲು ಮತ್ತು ಮಾರುಕಟ್ಟೆ ಮಾಡಲು ಸಹಾಯ ಮಾಡುತ್ತದೆ. ಸೊ ಈ ಪೋರ್ಟಲ್ಗಳು ಸೊ ಆಲ್ರೆಡಿ ಕೂಡ ಇವ್ರದಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ನೋಡಿ ಇಲ್ಲಿ KVIC ಸಾಂಪ್ರದಾಯಿಕ ಕೈಗಾರಿಕಾ ಪುನರ್ವರ್ತನೆಗಾಗಿ SFURTI ಸ್ಕೀಮ್ ಆಫ್ ಫಂಡ್ ಅಡಿಯಲ್ಲಿ ಖಾದಿ ಉತ್ಪಾದನೆಗಾಗಿ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ನೋಡಲ್ ಏಜೆನ್ಸಿ ಆಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ನಾನು ಇದ್ರ ಬಗ್ಗೆನೇ ಸಪರೇಟ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬೇರೆ ಸ್ಕೀಮ್ಸ್ಗಳಿದೆ. ಸೊ ಏನಿದು SFURTI ಸ್ಕೀಮ್, ಸೊ ಇದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಸೊ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಷನ್ನು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಖಂಡಿತವಾಗ್ಲೂ ಈ ಒಂದು ಪಾಯಿಂಟ್ಸ್ಗಳನ್ನ ನೀವು ನೋಡ್ಕೊಳ್ಳಿ. ಸುಮ್ಮನೆ ಒಂದು ನ್ಯೂಸ್ ಪೇಪರ್ ರೀತಿಯಲ್ಲಿ ಓದೋ ರೀತಿಯಲ್ಲಿ ನೀವು ಓದಬೇಕಾಗುತ್ತೆ. ಇದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗುತ್ತೆ ಖಾದಿ ವಿಲೇಜ್ ಬಗ್ಗೆ. ಸೊ ಈ ಒಂದು ನೋಟ್ಸ್ನ ಡೌನ್ಲೋಡ್ ಹಾಕಿದ್ದೀನಿ, ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದ್ಸರಿ ಓದಿ. ಸೊ ಏನಾದರೂ ಪ್ರಶ್ನೆಗಳು ಬಂತು ಅಂದರೆ ಖಂಡಿತವಾಗ್ಲೂ ಕೇಳಿ. ನಾನು ಇದೆಲ್ಲನೂ ಕೂಡ ನಾನು ಇಂಗ್ಲೀಷ್ನಲ್ಲೂ ಕೂಡ ಹೇಳಿದ್ದೀನಿ. ಸೊ ಯಾವುದಾದ್ರೂ ಒಂದು ಪಾಯಿಂಟ್ ಆಗಲಿ, ಯಾವುದಾನ ಒಂದು ಪ್ಯಾರಾದಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ತೀನಿ. ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ಕೇಳಿ ಅಂತ ಹೇಳ್ಬೋದಾಗಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಆಲ್ ದ ಬೆಸ್ಟ್.